ಗಾಯ್ಸ್, ಈಗ ನಾನು ಅಡಿಕೆ ಕೊಯ್ಯೋದು, ಭತ್ತ ನಮ್ಮಪ್ಪ ಪಾಟ್ ಹೊಡಿಯೋದು. ಭತ್ತ ಈ ಸಲ ಕೃಷಿಕರ ಆಗೇನೆ, ಗಣಿಗಾರಿಕೆ ಮಾಡ್ತೀನಿ ಅಂತ ಹೋಗಿದ್ದ, ಸಿಗಾಕೊಂಡು ಮತ್ತೆ ವಾಪಸ್ ಬಂದೇನೆ ಗಣಿಗಾರಿಕೆ. ನೋಡ್ರಿ, ಇವನ್ ಭತ್ತ ಇದ್ ನಮ್ಮಪ್ಪ, ಕೆಲ್ಸನೇ ಮಾಡಲ್ಲ ಇವರಿಬ್ರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಇಟ್ಸ್ ಮೈ ವ್ಲಾಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೊಂದ್ಸಲ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿಕ್ಕಪ್ಪರ ಮನೆ ಚೇಣಿ ತಗೊಂಡಿದ್ರು ಬೇರೆ ಕಡೆ ಅಡಿಕೆನ, ಅದನ್ನ ಕೊಯ್ಯೋದಕ್ಕೆ ನಾನು ನಮ್ಮಪ್ಪ ನಮ್ಮ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ನಮ್ಮ ಭತ್ತ ಒಂದು ಗೋಣಿ ಚೀಲ ಉದುರಿಸ್ಕೊಂಡು ಹೋಗಿದ್ದ, ಅದನ್ನೆಲ್ಲ ತಗೊಂಡು ನಾನು ನಮ್ಮಪ್ಪ ಟಾರ್ಪಲ್ ತಗೊಂಡು ಅಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಅವ್ರು ಯಾವ ತೋಟ ಕೇಳಿದ್ರು ಆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ನೋಡ್ರಿ ಹೆಂಗಿದೆ ವ್ಯೂ ಮಾತ್ರ ಅಲ್ಟಿಯಾಗಿದೆ, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಮ್ಮ ಕಡೆ ಎಲ್ಲ ಹಿಂಗೆ ಬಿಡಿ. ಅವ್ರು ತಗೊಂಡಿರೋ ಚೇಣಿ ತೋಟ ಎಲ್ಲಿರೋದು ಅಂದ್ರೆ ಕಣ್ಣೂರಲ್ಲಿರೋದು. ನಮ್ಮೂರಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಸೀದಾ ಒಳ ಹೋಗಕ್ಕೂ ರೋಡ್ ಸೈಡ್ಗೆ ಇತ್ತು ತೋಟ. ಅಲ್ಲೋಗಿ ಬೈಕ್ ನಿಲ್ಸಿ ಅಲ್ಲಿಂದ ಸೀದಾ ದಾಟಕ್ಕೆ ಒಂದು ಸಂಕ ಈ ತರ ಮಾಡಿದ್ರು. ಈ ಟೈಪು ಇಲ್ಲಿ ವಾಪಸ್ ಹೊತ್ಕೊಬಾರ್ದು ಹೆಂಗಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಅದು ಹೆಂಗೋ ದಾಟ್ಕೊಂಡು ಹೋದ್ವಿ. ಅಷ್ಟೊಳಗೆ ನಮ್ಮ ಭತ್ತ ಬಂದು ಅಲ್ಲಿ ರೆಡಿ ಮಾಡ್ತಾ ಇದ್ದ ಎಲ್ಲದನ್ನು, ಯಾಕಂದ್ರೆ ಅವ್ರದೇ ಎಲ್ಲ ತಗೊಂಡಿರೋದು. ಹಂಗಾಗಿ ಅವರೇ ಒಂದು 10 ನಿಮಿಷ ಮುಂಚೆ ಬಂದಿದ್ದಾಯ್ತು. ಈಗ ಕೆಲಸ ಶುರು ಮಾಡೋಣ. ಈಗ ಪಟ ಅಂತ ಕೆಲಸ ಶುರು ಮಾಡ್ಬೇಕು. ನಾನು ಕೊಯ್ಯಕ್ಕೆ ಹಿಡಿತೀನಿ, ಇವರಿಬ್ರು ಪಾಟ್ ಹೊಡಿತಾರೆ. ಮೊದ್ಲು ಇವ್ರು ಕೊಯ್ತಾರೆ, ಅಡ್ರ ಬಿಡ್ರ ಕೊಯ್ದು ಅದನ್ನ ಸರಿ ಆಗಲ್ಲ ಅಂತ ನಾನು ಇಸ್ಕೊಂಡು ಆಮೇಲೆ ಕೊಯ್ತೀನಿ. ನಮ್ಮ ಭತ್ತ ನೋಡ್ರಿ ಒಂದ್ ಕಡೆಯಿಂದ ನಗಾಡ್ತಾ ಇದ್ದಾನೆ. ಫಸ್ಟಿಗೆ ನಾವಿಬ್ರು ಪಾಟ್ ಹೊಡಿತಾ ಇದ್ವಿ, ಅದು ಕೊಯ್ಯೋದು ಸರಿಯಾಗಿಲ್ಲ ಅಂತ ಹೇಳಿ ಮತ್ತೆ ಆಮೇಲೆ ಭತ್ತ ಇಸ್ಕೊಂಡ. ಭಟ್ಟಂದು ಕೊಯ್ಯೋದು ಅಡ್ರ ಬಿಡ್ರ ಆತು ಅಂತ ಆಮೇಲಿಂದ ಫುಲ್ಲು ಇಡೀ ತೋಟ ನಾನು ಒಬ್ಬನೇ ಕೊಯ್ದು. ಇವೇನು ಮರ ಜಾಸ್ತಿ ವರ್ಷಲ್ಲ, ಎಳೆ ಮರ ಇವು. ಇದ್ರಲ್ಲಿ ಅಷ್ಟೇನು ಇಳುವರಿ ಬರಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲ, 1-2 ವರ್ಷ ಆಗಿರ್ಬೋದು ಅಷ್ಟೇ. ಇದು ಅಷ್ಟೇನು ಬರಲ್ಲ, ಒಂದು 5 ಕ್ವಿಂಟಲ್ ಆಗ್ಬೋದು ಹಸಿ ಅಡಿಕೆ. ಅದನ್ನೇ ಈಗ ಕೊಯ್ಯೋದೀಗ ಸ್ಟಾರ್ಟ್ ಮಾಡ್ಬೇಕೀಗ. ಗಾಯ್ಸ್, ಈಗ ನಾನು ಅಡಿಕೆ ಕೊಯ್ಯೋದು, ಭತ್ತ ನಮ್ಮಪ್ಪ ಪಾಟ್ ಹೊಡಿಯೋದು. ಭತ್ತ ಈ ಸಲ ಕೃಷಿಕರ ಆಗೇನೆ, ಗಣಿಗಾರಿಕೆ ಮಾಡ್ತೀನಿ ಅಂತ ಹೋಗಿದ್ದ, ಸಿಗಾಕೊಂಡು ಮತ್ತೆ ವಾಪಸ್ ಬಂದೇನೆ ಗಣಿಗಾರಿಕೆ. ನೋಡ್ರಿ, ಇವನ್ ಭತ್ತ ಇದ್ ನಮ್ಮಪ್ಪ, ಕೆಲ್ಸನೇ ಮಾಡಲ್ಲ ಇವರಿಬ್ರು. ಒಂದ್ ತೋಟ ಅಂತೂ ಹೆಚ್ಚು ಕಮ್ಮಿ ಒಂದೂವರೆ ತಾಸೊಳಗೆ ಮುಗಿಸ್ಬಿಟ್ವಿ. ಅಷ್ಟೇನು ಜಾಸ್ತಿ ಇರಲ್ಲ. ಈಗ ಕೊಯ್ದಿದ್ದು ಅಣ್ಣಂದು, ಈಗ ಸೆಕೆಂಡು ಈಗ ಅವ್ರ ತಮ್ಮಂದು ಕೊಯ್ಬೇಕು. ಅವ್ರ ತಮ್ಮಂದು ಸ್ವಲ್ಪ ಅಡ್ಡಿಲ್ಲ ಅಂತ ಅನ್ಕೊಂಡಿದೀವಿ. ಅದು ಹಿಂಗೆ ಆದ್ರೆ ಪಟ್ಟ ಕೊಯ್ದು ಮುಗಿಯತ್ತೆ. ಮಧ್ಯಾಹ್ನದೊಳಗೆ ಊಟ ಮಾಡ್ಕೊಂಡು ಸೀದಾ ಮನೆ ಹೋಗ್ಬೋದು. ಅಲ್ಲಿ ಆಮೇಲೆ ಅಷ್ಟೊತ್ತಿಗೂ ನಮ್ಮ ಚಿಕ್ಕಪ್ಪ ಬರ್ತಾರೆ, ಅವರು ಬೇರೆ ಊರಿಂದ ಬರ್ತಾ ಇದಾರೆ. ಬಂದ್ರೆ ಪಟ್ಟ ಕೊಯ್ದಾಗತ್ತೆ. $1,200 ಸಿಕ್ಕರೆ ಅವನಿಗೆ ಕೊಡ್ಬೇಕು, ನನಗೆ ಕೊಡ್ಬೇಕು. ಮತ್ತೆ ಅಡಿಕೆ ಕೊಯ್ಯೋದು ಅವನಿಗೆ. ಅಡಿಕೆ ಕೊಯ್ಯೋನಿ ರೇಟ್ ಭಾಳ ಆಯ್ತಪ್ಪ. ಕೊಯ್ತಿರೋದು ನಾನು ನ್ಯಾಕ್ ಬೇಕಾರಿಕಲ್ಲ ಕೊಯ್ಯೋದಕ್ಕೆ. ಇನ್ನು 4 ಲೈನ್ ಇದಾವಪ್ಪ. ನೋಡ್ರಿ ಅಡಿಕೆ ಹೆಂಗ್ ಬಿಟ್ಟಾವು. ಅಡಿಕೆ ಇಲ್ಲ, ಎಲ್ಲ ಖಾಲಿ. ಅಡಿಕೆ ಸೀಸನ್ ಮುಗಿತಾ ಬಂತು. ಒಣಗಿ ಯಾಟರ ಕಟ್ಟಿದ್ರೆ ಅದೇ. ಈಗ ಅಣ್ಣವ್ರ ತೋಟದ್ದು ಫುಲ್ ಮುಗೀತು. ಈಗೆಲ್ಲ ಬಡದು ಚೀಲ ತುಂಬಬೇಕು, ಸಪ್ರೇಟ್ ಮಾಡ್ಕೋಬೇಕು. ಯಾಕಂದ್ರೆ 2 ಅಕ್ಕಪಕ್ಕ ತಂದು ಅಡಿಕೆ ಬದಲಾಗಿ ಯಾಕೆ ಅವರಲ್ಲೇ ಮನಸ್ತಾಪ ಅಂತ ನಾವು ಒಂದನ್ನ ಫುಲ್ಲು ಕೆಡ್ಕೊಂಡು ಅದನ್ನ ಬಡ್ದು ಚೀಲ ತುಂಬ್ತಾ ಇದೀವಿ. ಇದನ್ನ ಬಡ್ದಾಕು ನಮ್ಮ ಚಿಕ್ಕಪ್ಪ ಬಂತು, ಹಂಗಾಗಿ ಅವ್ರನ್ನ ಬಡಿಯಕ್ಕೆ ಕಳಿಸಿ ಅಲ್ಲಿ ನಾವು ಈ ಕಡೆ ಇನ್ನೊಬ್ರು ಅವ್ರ ತಮ್ಮರ್ದು ತೋಟನ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರದ್ದು ಹಿಂಗ ಕೊಯ್ತಾ ಇದ್ವಿ. ಅಲ್ಲೆಲ್ಲ ನೀರ್ ಕುಡ್ಕೋಬೇಕಿತ್ತು. ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ ಮಾತ್ರ. ನೀರಿಲ್ಲ ಅಂದ್ರೆ ಅಡಿಕೆ ಗಿಡ ಸತ್ತೆ ನಿಗರೇ ಹೋಗ್ತಾವು. ತಮ್ಮನ ಮನೆದು ಅಣ್ಣನ ಮನೆಗಿಂತ ಸ್ವಲ್ಪ ಕಮ್ಮಿ ಇತ್ತು. ಹೇಳಕ್ಕೆ ಅಂತ ಅಡಿಕೆ ನೋಡಕ್ಕೆ ಚೆನ್ನಾಗಿತ್ತು, ಆದ್ರೆ ಹೇಳಕ್ಕೆ ಅಂತದೇನು ಇರಲ್ಲ. ಆದ್ರೂ ಅಷ್ಟು ಕೊಯ್ದು ಅಲ್ಲಲ್ಲೇ ಗುಡ್ಡೆ ಹಾಕಿದ್ವಿ, ಯಾಕಂದ್ರೆ ಇವ್ರು ಬರೋದು ಲೇಟ್ ಆಗಿತ್ತು. ಅವ್ರು ಓನರೇ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ರು. ಅಷ್ಟಕ್ಕೂ ಬರೋಕ್ಕೂ ಎಲ್ಲದು ತುಂಬಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ ನೀರು ಕುಡಿಯೋಕ್ಕೆ. ಯಾಕಂದ್ರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಗುರು. ಅಲ್ಲೊಂದು ತೋಟನೇ ಒಣಗ್ ಹೋಗೈತೆ, ಅದಕ್ಕೆ ನೀರು ಬಿಡದೆ ಯಾವುದೋ ಕಾಲ ಆಯ್ತು. ಅದೇ ತೋಟ ಚೆನ್ನಾಗೈತಿ, ಅದು ಯಾರೋ ಹಾಳು ಮಾಡ್ಕೊಬಿಟ್ಟಾರ ತೋಟನ.
ಅಲ್ಲಿಂದ ಇವ್ರದೆಲ್ಲ ತಂದು ಬಡ್ದು ಹಾಕ್ತಾ ಇದೀವಿ. ಈಗ ಬಡ್ದು ಹಾಕ್ತಾ ಇದೀವಿ. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಸೇರಿ ಬಡಿತಾ ಇದ್ದಾರೆ. ಅದೆಲ್ಲ ಬಡ್ದಾದ್ಮೇಲೆ ತೂಕ ಮಾಡ್ಬೇಕು, ಯಾರ್ದು ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ತೂಕ ಮಾಡಿದ್ಮೇಲೆ ಅಲ್ಲಿಂದ ಸೀದಾ ನಾನೊಂದು ತೋಟಕ್ಕೆ ವಾಕಿಂಗ್ ಹೋದೆ. ತೋಟ ಸ್ವಲ್ಪ ನೋಡ್ಕೊಬರೋಣ ಅಂತ ಆ ಕಡೆ ಈ ಕಡೆ ಹೋದೆ. ನೋಡ್ರಿ ಈ ತರ ಇದೆ ತೋಟ. ಆದ್ರೆ ಕಳೆ ಎಲ್ಲ ಹೊಡೆದಿಲ್ಲ, ಯಾಕಂದ್ರೆ ಬಿಸಿಲು, ಈಗಲೇ ಕಳೆ ಹೊಡೆಯೋದು ಬೇಡ ಅಂತ ಬಿಟ್ಟಿವಿ ಅಂತ ಹೇಳಿದ್ರು. ಅವ್ರವ್ರ ಇಷ್ಟ, ನಾವೆಂತ ಹೇಳೋಣ ಅಂತ ಸುಮ್ಮನೆ ಹಂಗೆ ಆದ್ವಿ. ಇವರು ಅದ್ಯಾವುದೋ ಫ್ರೀ ಗೊಬ್ಬರ ತಂದು ಹಾಕೋದು, ಅಡ್ವರ್ಟೈಸ್ಮೆಂಟಿಗೆ ಬರ್ತಾರಲ್ಲ ಆ ಗೊಬ್ಬರನ ತಂದು ಹಾಕೋದು. ಇವರು ಸಗಣಿ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಅವ್ರು ಹೇಳಿರ್ತಾರನೆ ಇದು ಮಾಡ್ತಾರೆ. ಅವ್ರು ಒಂದು 5 ಮರಕ್ಕೆ ಕಟ್ಟೋಗ್ಯಾರೆ. ಅದೇನು ಫಲ ಬಂದಿರ್ತಾರ ಇಲ್ಲ. ಅಡಿಕೆ ಎಲ್ಲ ಕೆಳಗೆ ಬಿದ್ದವೆಲ್ಲ ಆರಿಸ್ತಾ ಇದೀವಿ. ಯಾಕಂದ್ರೆ ಈ ತೋಟದ್ದು ಎಲ್ಲ ಇದು ಎಂತಂದ್ರೆ ತುಂಬಾ ಬಿದ್ದಿದ್ದು, ಹೊಡೆದು. ಯಾಕಂದ್ರೆ ಇದು ಅಲ್ಲೇ ಬುಟ್ಟಿ ಹಾಕಿದ್ವಿ, ತಗೊಂಡೋಗಿ ಹಾಕಿರ್ಲಿಲ್ಲ ಡೈರೆಕ್ಟ್ ಹೋಗಿ. ಹಂಗಾಗಿ ಎಲ್ಲ ಚೆಲ್ಲಿತ್ತು. ಅದನ್ನೆಲ್ಲ ತುಂಬಿಕೊಂಡು ನಾನು ಬುಟ್ಟಿ ಹಾಕೊಂಡು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದೀವಿ. ಅವರಿಬ್ರು ಬಡಿದಿದ್ದಾರೆ. ಇದೆಲ್ಲ ಬಡ್ದು ಆದ್ಮೇಲೆ ತೂಕ ಮಾಡ್ಬೇಕು, ಮತ್ತೆ ಊಟ ಮಾಡ್ಕೊಂಡು ಹೋಗ್ಬೇಕು. ಆಟೋ ಬರುತ್ತೆ, ಆಮೇಲೆ ಅದನ್ನ ಅಷ್ಟು ಲೋಡ್ ಮಾಡ್ಬೇಕು. ಈಗ ಫಸ್ಟ್ ಇದನ್ನೆಲ್ಲ ತುಂಬ್ಕೊಂಡು ಹೋಗಿ ಈಗ ಅದಕ್ಕೆ ಅಲ್ಲಿ ಹಾಕ್ಬೇಕು. ಅವ್ರ ಹತ್ರ ಹೊಡೆಯತ್ತ ಕೊನೆನೂ ಇದಾವೆ ಸ್ವಲ್ಪ. ಇವನ್ನೆಲ್ಲ ತುಂಬ್ಕೊಂಡು ಹೋಗ್ಬೇಕು. ಈಗ ಬುಟ್ಟಿ ಐತಿ, ತುಂಬಿದ್ದೆಲ್ಲ ಮುಗ್ದಾಯ್ತು. ಅವ್ರ ಹತ್ರ ಹಾಕಿ ಹೊಡೀರಿ ನೀವು, ಚೀಲಕ್ಕೆ ತುಂಬ್ರಿ ಅಂತ ಹೇಳಿ ಬಂದ್ವಿ. ಅಲ್ಲಿಂದ ಸೀದಾ ನಾನು ಬಟ್ಟ ಹೋಟ್ಲಿಗೆ ಬಂದ್ವಿ. ಹೋಟ್ಲಿಗೆ ಬಂದು 3 ಊಟ ಪಾರ್ಸಲ್ ತಗೊಂಡು ಅಲ್ಲಿಂದ ಸೀದಾ ಮತ್ತೆ ಹೋದ್ವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. 3 ಜನ. ಅವರು ಊಟ ಬೇಡ ಅಂದ್ರು, ಮನೆ ಹೋಗ್ತೀವಿ ಅಂತ ಅವರಿಬ್ರು ಓನರ್ ಅಣ್ಣ ತಮ್ಮ. ಇವರಿಬ್ರದಲ್ಲಿ ತೂಕ ಯಾರ್ಯಾರು ಎಷ್ಟೆಷ್ಟು ಬಂತು ಅಂದ್ರೆ ಅಣ್ಣಂದು 10 kg ಜಾಸ್ತಿ ಬಂತು, ತಮ್ಮಂದು 10 kg ಕಮ್ಮಿ ಬಂತು. ಇಷ್ಟೇ ಡಿಫ್ರೆನ್ಸ್ ಇದೆ ಎರಡು ತೋಟದಲ್ಲಿ. ಆದ್ರೆ ಅವ್ರ ತಮ್ಮರ ತೋಟ ಚೆನ್ನಾಗಿದೆ, ಮುಂದಿನ ವರ್ಷದಿಂದ ಮಸ್ತಾಗಿ ಬರುತ್ತೆ ಮಾತ್ರ. ಅದು ಇವ್ರ ತೋಟಕ್ಕಿಂತ ಅವ್ರ ತೋಟ ಬೆಟರ್ ಇದೆ. ಎಲ್ಲ ಮೂಟೆ ಮಾಡಿ ಇಟ್ಟಿವಿ. ಇನ್ನೇನಿದ್ರು ಈಗ ಆಟೋ ಬರುತ್ತೆ, ಆಟೋ ಹಾಕೊಂಡು ಸೀದಾ ಅಲ್ಲಿಂದ ಸೀದಾ ಮನೆ ಹೋಗ್ಬೇಕು. ಈಗ ಆಟೋ ಬರೋದೇ ದಾರಿ ಕಾಯ್ತಾ ಇದೀವಿ. ತೂಕ ಮಾಡಿ ಎಲ್ಲ ಒಂದ್ ಕಡೆ ಕೂತಿದ್ವಿ, ನೀರೆಲ್ಲ ಕುಡ್ಕೊಂಡು. ಊಟ ಯಾಕೋ ಅಷ್ಟು ಕಷ್ಟ ಇತ್ತು, ಚೆನ್ನಾಗಿರ್ಲ. ಆಟೋ ಎಲ್ಲ ಬಂತು, ಅದಕ್ಕೆಲ್ಲ ಹೇರಿ ಅಲ್ಲಿಂದ ಸೀದಾ ನಾನಂತೂ ಮನೆಗೆ ಬಂದೆ. ನಮ್ಮ ಅಪ್ಪ ಚಿಕ್ಕಪ್ಪರೆಲ್ಲ ಅಲ್ಲೇ ಆಟೋದಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ರಿಗೂ ಬಾಯ್ ಬಾಯ್.